2ನೇ ಶುಕ್ರವಾರದಂದು ಬರುವ ವರಲಕ್ಷ್ಮಿ ವ್ರತ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲೊಂದು. ಭಕ್ತರು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ವರಲಕ್ಷ್ಮಿಯನ್ನ ಪೂಜಿಸುವುದು ವಾಡಿಕೆ. ಆಗಸ್ಟ್ 21ರ ಶ್ರಾವಣ ಶುಕ್ರವಾರದಂದು ಎಲ್ಲರ ಮನೆಗಳಲ್ಲಿಯೂ ಸಂಭ್ರಮದ ವಾತಾವರಣ. ಮುಂಜಾನೆಯೇ ಎದ್ದು ಮಡಿತೊಟ್ಟು ಮನೆ ಮನ ಶುಭ್ರತೆಯೊಂದಿಗೆ ತಮ್ಮ ಇಚ್ಛಾನುಸಾರ ದೇವಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ನೆರವೇರಿಸಿದರು. ಹಿಂದೂ ಸಂಪ್ರದಾಯದಲ್ಲಿ ಶ್ರಾವಣ ಮಾಸವೆಂದರೆ ಹಬ್ಬಗಳ ಮಾಸ. ಅದರಲ್ಲೂ ಹೆಣ್ಣು ಮಕ್ಕಳು ಮಹಿಳೆಯರಿಗಂತೂ ವರಲಕ್ಷ್ಮಿ ಹಬ್ಬ ಹೆಚ್ಚು ಪ್ರಿಯವಾದ ಹಬ್ಬ. ಲಕ್ಷ್ಮಿ ಎಂದರೆ ಶುದ್ಧತೆಯ ಸಂಕೇತವಾಗಿದೆ. ಹೀಗಾಗಿ ಹಬ್ಬದ ದಿನದಂದು ಮುಂಚಾನೆ ಎದ್ದು ಮನೆಯನ್ನ ಶುಚಿಗೊಳಿಸಿ ರಂಗೋಲಿ, ತಳಿರು ತೋರಣಗಳಿಂದ ಅಲಂಕರಿಸಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನ ತೊಟ್ಟು ಮಡಿಯಲ್ಲಿ ನೈವೇದ್ಯವನ್ನ ತಯಾರಿಸಲಾಗುತ್ತದೆ. ಸಣ್ಣ ಉಕ್ಕಿನ ತಾಮ್ರದ ಬಿಂದಿಗೆ ಅಥವಾ ಬೆಳ್ಳಿ ಚೆಂಬನ್ನು ಕಳಶದ ರೂಪದಲ್ಲಿ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಖರ್ಜೂರ ಹಾಗೂ ದ್ರಾಕ್ಷಿಯನ್ನ ಹಾಕಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹರಡಿ ಅದರಲ್ಲಿ ಕಳಶವನ್ನ ಇಟ್ಟು ಮಾವಿನ ಎಲೆ ಹಾಗೂ ವೀಳ್ಯದೆಲೆಯನ್ನ ಕಳಶದ ಸುತ್ತ ಜೋಡಿಸಿ ಅದರ ಮೇಲೆ ಅರಿಶಿಣ ಹಚ್ಚಿದ ತೆಂಗಿನಕಾಯಿಯನ್ನ ಇಟ್ಟು ಅದಕ್ಕೆ ಲಕ್ಷ್ಮಿಯ ಮುಖದ ಕವಚ ಧರಿಸಿ ಹೊಸ ಸೀರೆಯನ್ನ ಉಡಿಸಿ ಅಲಂಕರಿಸುತ್ತಾರೆ. ಜೊತೆಗೆ ಒಡವೆಗಳನ್ನ ಹಾಕಿ ಸಿಂಗಾರಗೊಳಿಸುತ್ತಾರೆ. ಶುಕ್ರವಾರದ ವರಲಕ್ಷ್ಮಿಯನ್ನು ಬ್ರಾಹ್ಮಿ ಲಗ್ನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಇದೇ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಸಲ್ಲಿಸಬೇಕು. ಈ ಮುಹೂರ್ತದಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ದೇವಿಗೆ ತಲುಪಿ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಸಂಜೆ ಅಕ್ಕಪಕ್ಕದ ಮುತ್ತೈದೆಯರನ್ನ ಕರೆದು ಅರಿಶಿಣ ಕುಂಕುಮಕ್ಕೆ ಕರೆದು ಮುಡಿ ತುಂಬಿ ಕಳಿಸಿಕೊಡುವುದು ನಡೆದು ಬಂದಿರುವ ಪದ್ಧತಿಯಾಗಿದೆ. ಇನ್ನು ಪುರಾಣದಲ್ಲಿ ಚಾರುಮತಿ ಎಂಬಾಕೆ ನಿಸ್ವಾರ್ಥವಾಗಿ ತನ್ನ ಅತ್ತೆ ಮಾವಂದಿರ ಸೇವೆ ಮಾಡುತ್ತಿರುತ್ತಾಳೆ. ಇದನ್ನು ಕಂಡು ಆಕೆಯ ಶ್ರದ್ಧೆಗೆ ಉಳಿದ ಲಕ್ಷ್ಮೀ ಮಾತೆ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲ ಶುಕ್ರವಾರ ನನ್ನನ್ನು ಆರಾಧಿಸು, ನಿನ್ನ ಇಷ್ಟಾರ್ಥಗಳನ್ನ ಪೂರೈಸುತ್ತೇನೆ ಎನ್ನುತ್ತಾಳೆ. ಆ ಕಾರಣದಿಂದ ಚಾರುಮತಿ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲ ಶುಕ್ರವಾರ ಅಂದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಆರಾಧಿಸಿ ತನ್ನ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳುತ್ತಾಳೆ. ಈ ನಂಬಿಕೆಯಡಿಯೇ ಇಂದಿನ ಕಾಲದಲ್ಲೂ ಭಕ್ತರು ತಮ್ಮ ಇಷ್ಟಾರ್ಥಗಳ ಪೂರೈಕೆಗಾಗಿ ವರಲಕ್ಷ್ಮಿ ವ್ರತ ಮಾಡುತ್ತಾ ಬಂದಿದ್ದಾರೆ. ಮಳೆರಾಯ ಕೈಕೊಟ್ಟು ತಾಲೂಕಿನಲ್ಲಿ ಬರಗಾಲ ಆವರಿಸಿದೆ. ಬರಗಾಲದ ಮಧ್ಯೆ ಬಂದ ಮೊದಲ ವರಮಹಾಲಕ್ಷ್ಮಿ ಹಬ್ಬದಂದು ಜನರು ತಮ್ಮ ಮನೆಗೆ ಲಕ್ಷ್ಮಿಯನ್ನು ಆಹ್ವಾನಿಸುವ ಸಲುವಾಗಿ ಬರದ ನಡುವೆಯೂ ಅತ್ಯಂತ ಭರಾಟೆಯಿಂದ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತೊಡಗಿ ವಸ್ತುಗಳ ಬೆಲೆ ಗಗನ ಮುಟ್ಟಿದರೂ ಹಬ್ಬ ಮಾಡಲೇಬೇಕಾದ ಅನಿವಾರ್ಯದಿಂದ ಹೆಚ್ಚು ಖರೀದಿ ಮಾಡುವ ಬದಲಾಗಿ ಅವಶ್ಯ ಖರೀದಿಗಷ್ಟೇ ಆದ್ಯತೆ ನೀಡಿ ದುಬಾರಿ ಬೆಲೆ ಇದ್ರೂ ಅವಶ್ಯವಾಗಿರುವ ಹೂವು, ಹಣ್ಣು, ಬಳೆ, ಸೀರೆ, ಪೂಜಾ ಸಾಮಗ್ರಿ, ಸಿಹಿ ತಿನಿಸುಗಳನ್ನು ಖರೀದಿಸುವಲ್ಲಿ ಜನ ಮುಂದಾಗಿದ್ದು ಹಬ್ಬದ ಪೂರ್ವ ದಿನ ಕಂಡುಬಂದಿದ್ದು ವಿಶೇಷ. ಪ್ರತಿ ಶ್ರಾವಣದಲ್ಲಿ ಮೊದಲನೇ ಶುಕ್ರವಾರ ನಾವು ಈ ಹಬ್ಬವನ್ನು ಆಚರಿಸ್ತೀವಿ. ಎಲ್ಲ ಮುತ್ತೈದೆಯರಿಗೂ ತುಂಬ ಫೇವ್ರೆಟ್ ಹಬ್ಬ ಅಂದರೆ ವರಮಹಾಲಕ್ಷ್ಮಿ. ಅಷ್ಟೇ ಅಲ್ಲ, ಎಲ್ಲ ವಯಸ್ಸಿನ ಹೆಣ್ಣು ಮಕ್ಕಳಿಗೂ ಕೂಡ ಇದು ಅತ್ಯಂತ ಪ್ರಿಯಕರವಾದ ಹಬ್ಬ. ನಾವು ಈ ಪೂಜೆಯನ್ನು ಬಹಳ ವಿಧಿವಿಧಾನದ ಮೂಲಕ ನೆರವೇರಿಸ್ತೀವಿ. ಬ್ರಾಹ್ಮಿ ಮುಹೂರ್ತದಿಂದ ಪ್ರಾರಂಭವಾಗಿ ಮತ್ತೆ 6:45, 7 ಗಂಟೆವರೆಗೂ, ಹಾಗೆ ಮಧ್ಯಾಹ್ನದ ಕೆಲವೊಂದು ಅವಧಿಗಳು, ಹಾಗೆ ಸಂಧ್ಯಾಕಾಲದಲ್ಲೂ ಕೂಡ ಈ ಪೂಜೆಯನ್ನು ನಾವು ನೆರವೇರಿಸ್ಬೋದು. ನಾವು ನಮಗೆಲ್ಲ ಇಷ್ಟವಾದಂತಹ, ನಮಗೆ ಬೇಕು ಅನಿಸಿರುವಂತಹ ಎಲ್ಲ ವರಗಳನ್ನು ಆ ತಾಯಿ ಮುಂದೆ ಇಡ್ತೀವಿ. ನಮ್ಮ ಬೇಡಿಕೆಗಳನ್ನು ಆ ತಾಯಿ ಈಡೇರಿಸ್ತಾಳೆ ಅಂತ ಅಂದ್ಕೊಳ್ತೀವಿ. ಅದು ನಿಜವೂ ಕೂಡ ಹೌದು. ಇಂದಿನ ಆಧುನಿಕ ಯುಗದಲ್ಲೂ ಕೂಡ ಈ ನಮ್ಮ ಸಂಪ್ರದಾಯವನ್ನು ಉಳಿಸೋದಲ್ಲಿ ನಮ್ಮ ವರಮಹಾಲಕ್ಷ್ಮಿ ವ್ರತ ಅತ್ಯಂತ ಸೂಕ್ತ ಅಂಥೇಳಿ ನಾನು ಭಾವಿಸ್ತೇನೆ. ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಹಾಗೆ ಜೀವನದಲ್ಲಿ ಉದಯೋನ್ಮುಖತೆಯನ್ನು ಕಾಣಬೇಕು ಅನ್ನೋ ದೃಷ್ಟಿಯಲ್ಲಿ, ಹಾಗೆ ಮನೆ ಮನಸ್ಸುಗಳಲ್ಲಿ ಒಂದು ಪ್ರಶಾಂತತೆ ಮೂಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಹಬ್ಬವನ್ನು ಆಚರಿಸ್ತೀವಿ. ನಾಡಿನಾದ್ಯಂತ ಸಂಭ್ರಮದಿಂದ ಕೇವಲ ಮೊದಲನೇ ಶುಕ್ರವಾರ ಅಷ್ಟೇ ಅಲ್ಲ, ಶ್ರಾವಣದ 4 ಶುಕ್ರವಾರಗಳು ಕೂಡ ನಾವು ಈ ಹಬ್ಬವನ್ನು ಆಚರಿಸ್ಬೋದು. ಹಾಗೆ ನಮ್ಮ ಬಂಧು ಬಾಂಧವರೊಂದಿಗೆ ಸೇರಿ ತಾಯಿಯನ್ನು ಆರಾಧಿಸ್ತಾ ಮನೆಯಲ್ಲಿ ಸಿಹಿಯನ್ನು ಮಾಡಿ ಎಲ್ಲರಿಗೂ ಸಿಹಿಯನ್ನು ಉಣಬಡಿಸಿ, ಹಾಗೆ ಹೆಂಗಳೆಯರು ಕುಂಕುಮಕ್ಕೆ ಬಂದು ಕುಂಕುಮ ತೆಗೆದುಕೊಳ್ಳುವಂಥ ರೀತಿ ಮಾತ್ರ ಅದ್ಭುತವಾಗಿರುತ್ತೆ. ನಮ್ಮ ಸಂಪ್ರದಾಯ ಎಷ್ಟೊಂದು ಚಂದ ಅಲ್ವಾ ಅಂತೇಳಿ ನಮಗನ್ಸುತ್ತೆ. ಚಂದ್ರನ ಸಹೋದರಿಯವರು ವಿಷ್ಣು ಭಕ್ತರಾಗಿರ್ತಕ್ಕಂಥವಳು. ಅವಳು ನಾನು ನಿಂದನೆಗೆ ಒಳಗಾದಾಗ ಹಾಲಿನ ಸಮುದ್ರದಲ್ಲಿ ಅಡಗಿರುವಂತಹ ತಾವರೆ ಹೂವಿನ ಒಂದು ಬಟ್ಟಲೊಳಗೆ ಹೋಗಿ ಹೊತ್ಕೊಂಡ್ಬಿಡ್ತಾಳೆ.
ಅವಾಗ ಅದೃಶ್ಯವಾಗಿ ಹೋಗಿರ್ತಾರೆ, ಯಾವ ದೇವತೆಗಳಿಗೂ ಗೊತ್ತಾಗೋದಿಲ್ಲ. ಬಂದು ಕರ್ಕೊಂಡು ಬಂದು ಕಮಲದ ಹೂವಿನ ಸಮೇತವಾಗಿ ಕರ್ಕೊಂಡು ಬರ್ತಾನೆ ಜನ. ಅದಕ್ಕೋಸ್ಕರ ಇವತ್ತಿನ ದಿವಸ ಕಮಲಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಚಿನ್ಮಗಿ. ಸಮಸ್ತ ಕನ್ನಡಿಗರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ವಿಶೇಷವಾದ ಹಬ್ಬಗಳಲ್ಲಿ ಒಂದಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಮೊದಲು ಬರುವ ಶುಕ್ರವಾರದಂದು ಈ ಹಬ್ಬವನ್ನು ಅತ್ಯಂತ ಭಕ್ತಿ, ಶ್ರದ್ಧೆ ಹಾಗೂ ವಿಶೇಷತೆಯಿಂದ ಎಲ್ಲ ಮಹಿಳೆಯರು ಸೇರಿ ಆಚರಣೆಯನ್ನು ಮಾಡ್ತಾರೆ. ಈ ಹಬ್ಬದ ವಿಶೇಷತೆ ಏನಂದರೆ, ಇದು ಅಷ್ಟಲಕ್ಷ್ಮಿಯರ ಪೂಜೆ ಅಂತ ಹೇಳಿ ಭಾವಿಸ್ತಾರೆ. ಸಂಪತ್ತು, ಧಾನ್ಯ, ಧೈರ್ಯ, ಜ್ಞಾನ, ಸಂತಾನ, ಸೌಭಾಗ್ಯ, ಜಯ, ವೀರಲಕ್ಷ್ಮಿ ಈ 8 ಸ್ವರೂಪಗಳನ್ನು ಒಟ್ಟಾಗಿ ಪೂಜಿಸುವ ವಿಶೇಷ ದಿನವಿದು. ಮುತ್ತೈದೆಯರು ಬಹಳ ಸಂಭ್ರಮದಿಂದ ತಮ್ಮ ಪತಿಯ ದೀರ್ಘಾಯಸ್ಸು, ಆರೋಗ್ಯ ಹಾಗೂ ಕುಟುಂಬದ ಶ್ರೇಯಸ್ಸಿಗಾಗಿ ಈ ವ್ರತವನ್ನು ಆಚರಿಸುತ್ತಾರೆ. ವರಮಹಾಲಕ್ಷ್ಮಿ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಓಂ ಮಹಾಲಕ್ಷ್ಮಾಯೇ ನಮಃ ಎಂದು ಹೇಳುತ್ತಾ ಅಕ್ಷತೆ ಅಥವಾ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಿ ಅರ್ಚನೆ ಮಾಡಬೇಕು. ಇಷ್ಟವಾದ ಸಿಹಿ ಪದಾರ್ಥಗಳನ್ನು ಹಾಗೂ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಎಲ್ಲ ಮಹಿಳೆಯರು ಈ ದಿನದ ಪೂಜೆಯಲ್ಲಿ ಹಳದಿ ದಾರಕ್ಕೆ 9 ಗಂಟುಗಳನ್ನು ಹಾಕಿ ಅದನ್ನು ಅರಿಶಿನ ಕುಂಕುಮ ಹಚ್ಚಿ ಪೂಜಿಸಿ ಬಲಗೈಗೆ ಕಟ್ಟಿಕೊಳ್ತಾರೆ. ಇದು ರಕ್ಷಾ ಕವಚ ಎಂಬ ನಂಬಿಕೆ ಇದೆ. ಪೂಜೆಯ ಕೊನೆಯಲ್ಲಿ ಧೂಪ ದೀಪ ಬೆಳಗಿ ಮಂಗಳಾರತಿ ಮಾಡಿ ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮದ ಜೊತೆಗೆ ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ನಂತರ ಅಕ್ಷತೆಯನ್ನು ಹಾಕಿ ಆ ಮನೆಗೆ ಸಮೃದ್ಧಿ ಹಾಗೂ ಸಂಪತ್ತಿನ ಸಂಕೇತ ಅಂತಕ್ಕಂತಹ ಒಂದು ಭಾವನೆಯನ್ನು ಉಂಟು ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಈ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ಕನ್ನಡಿಗರಿಗೆ, ಸಮಸ್ತ ಜನತೆಗೆ ಈ ಒಂದು ಹಬ್ಬ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಆತ್ಮೀಯ ಷೇರುದಾರ ಬಂಧುಗಳೇ, ಚನ್ನಪಟ್ಟಣ ತಾಲೂಕು BLD ಬ್ಯಾಂಕ್ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಇದೇ ಆಗಸ್ಟ್ 27ರ ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಬ್ಯಾಂಕಿನ ಮುಂಭಾಗ ಆಯೋಜಿಸಲಾಗಿದ್ದು, ಬ್ಯಾಂಕಿನ ಸರ್ವ ಸದಸ್ಯರುಗಳು, ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ನಿರ್ದೇಶಕರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಮಾಜಿ ನಿರ್ದೇಶಕರುಗಳು ವಾರ್ಷಿಕ ಮಹಾಸಭೆಗೆ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಡಿ ದೇವರಾಜ್ ಅರಸ್ ಅವರು ರಾಜ್ಯದಲ್ಲಿ ಜಾರಿಗೆ ತಂದಿದ್ದ ಉಳುವವನೇ ಭೂಮಿಯ ಒಡೆಯ ಎಂಬ ಕ್ರಾಂತಿಕಾರಿ ಭೂ ಸುಧಾರಣಾ ಕಾಯ್ದೆ ದೇಶದಲ್ಲಿಯೇ ಮಾದರಿಯಾದ ಕಾಯ್ದೆ ಎಂದು ಶಾಸಕ CN ಬಾಲಕೃಷ್ಣ ಅವರು ಬಣ್ಣಿಸಿದರು. ಪಟ್ಟಣದಲ್ಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿನ ಡಿ ದೇವರಾಜ್ ಅರಸ್ ಅವರ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ 111ನೇ ಡಿ ದೇವರಾಜ್ ಅರಸ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 70ರಿಂದ 80ರ ದಶಕದಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಪರಿವರ್ತನೆಗೆ ಗಟ್ಟಿಯಾದ ಅಡಿಗಲ್ಲು ಹಾಕಿದ್ದ ದೇವರಾಜ್ ಅರಸ್ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ರೂಪಿಸಿದ ಸಂವಿಧಾನದ ಆಶಯಗಳನ್ನು ಜಾರಿಗೆ ತರಲು ಪ್ರಾಮಾಣಿಕ ಪ್ರಯತ್ನಗಳನ್ನು ನಡೆಸಿದ ಪರಿಣಾಮವಾಗಿ ಜನರ ಬಡತನ ದೂರ ಮಾಡುವ ಇಚ್ಛಾಶಕ್ತಿ ಹೊಂದಿ ಯಶಸ್ವಿಯಾದವರು ಎಂದರು. ಅರಸು ಅವರು ಅಧಿಕಾರದ ಅವಧಿಯಲ್ಲಿ ರಾಜ್ಯದ ಆಡಳಿತಕ್ಕೆ ಹೊಸ ಸಾಮಾಜಿಕ ದೃಷ್ಟಿಕೋನ ನೀಡಿದರು. ಅವರ ಆಡಳಿತಾವಧಿ ಕರ್ನಾಟಕದ ಸಾಮಾಜಿಕ ಹಾಗೂ ಆರ್ಥಿಕ ಇತಿಹಾಸದಲ್ಲಿ ಮಹತ್ವದ ತಿರುವಾಗಿ ಗುರುತಿಸಲ್ಪಟ್ಟಿದೆ. ದಶಕಗಳ ಕಾಲ ಅವಕಾಶಗಳಿಂದ ದೂರವಿದ್ದ ಸಮುದಾಯಗಳಿಗೆ ಶಿಕ್ಷಣ, ಉದ್ಯೋಗ, ಭೂಮಿ ಹಾಗೂ ಸಾಮಾಜಿಕ ಗೌರವ ದೊರಕಿಸುವ ನಿಟ್ಟಿನಲ್ಲಿ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡರು. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಅರಸು ಅವರು ವಿಶೇಷ ಸ್ಥಾನ ನೀಡಿದರು. ಶಿಕ್ಷಣ, ಉದ್ಯೋಗ ಹಾಗೂ ಆಡಳಿತದ ಅವಕಾಶಗಳು ಕೆಲವೇ ಸಮುದಾಯಗಳಿಗೆ ಸೀಮಿತವಾಗಿದ್ದ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಜನರಿಗೆ ಸಮಾನ ಅವಕಾಶ ಕಲ್ಪಿಸಿದ ಪರಿಣಾಮ ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯ ಮತ್ತು ಮೀಸಲಾತಿ ಕುರಿತ ನೀತಿಗಳ ಬೆಳವಣಿಗೆಗೆ ಇದು ಪ್ರಮುಖ ಆಧಾರವಾಯಿತು ಎಂದರು. ಇಂದಿನ ಪೀಳಿಗೆ ದೇವರಾಜ್ ಅರಸು ಅವರ ಜೀವನ ಸಾಧನೆ ತಿಳಿದುಕೊಳ್ಳಬೇಕು. ಅವರ ಜೀವನ ಆದರ್ಶಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಬೇಕು. ಆಗ ಮಾತ್ರ ನಾವು ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ತಿಳಿಸಿದರು. ತಹಸೀಲ್ದಾರ್ GS ಶಂಕರಪ್ಪ ಮಾತನಾಡಿ, ದೇವರಾಜ್ ಅರಸ್ ಅವರು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ದುಡಿದ್ರು.
ಕೃಷಿ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ಸಲ್ಲಿಸಿದ ಸಾಮಾಜಿಕ ಪರಿವರ್ತನೆಯ ಹರಿಕಾರ, ಹಿಂದುಳಿದ ವರ್ಗಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಸಾಧನೆ ಮಾಡಿದವರು, ಧರ್ಮನಿರತ ಧ್ವನಿಯಾಗಿ ಮೂಡಿಬಂದವರು, ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಅವರ ಕಾಲವನ್ನು ರಾಜ್ಯದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿಸ್ತರಣಾಧಿಕಾರಿ ರಾಜೇಶ್ ಚೌಹಾಣ್, ಇಸಿಒ ಲೋಕೇಶ್, ಕೆಡಿಪಿ ಸದಸ್ಯರಾದ ಕಬ್ಬಾಳು ಮಹೇಶ್, ಗುರುಪ್ರಸಾದ್, ಯೋಗೇಶ್, ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಭವಿಷ್ಯದ ಪ್ರಜೆಗಳು ನೀವುಗಳು. ನಮ್ಮ ನಡವಳಿಕೆಗಳ ಆಧಾರದ ಮೇಲೆ ನಮ್ಮ ಜೀವನಗಳು ರೂಪಿತವಾಗ್ತವೆ. ಉತ್ತಮವಾದಂತಹ ನಡವಳಿಕೆಗಳು ಭವಿಷ್ಯಕ್ಕೆ ಸೋಪಾನ. ಯಾಕಂದ್ರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಗುರಿ ಮುಟ್ಟ ತನಕ ಹಿಂತಿರುಗಿ ನೋಡಬಾರ್ದು, ಗುರಿ ಮುಟ್ಟಿದ ಮೇಲೆ ಹಿಂತಿರುಗಿ ನೋಡುವುದನ್ನು ಮರಿಬಾರ್ದು. ನೀವೆಲ್ಲರೂ ಕೂಡ ಒಳ್ಳೆಯ ಆತ್ಮಸ್ಥೈರ್ಯದಿಂದ, ಒಳ್ಳೆಯ ಸದ್ಭಾವನೆಗಳಿಂದ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ನಿಮ್ಮ ಗುರುಗಳ ಆಶೀರ್ವಾದದಿಂದ, ಇಲಾಖೆಯ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ನಿಮಗೆ ಅವಕಾಶಗಳು ಇದೆ. ನಿಮ್ಮ ಭವಿಷ್ಯಗಳನ್ನು ಉತ್ತಮ ರೀತಿ ರೂಪಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಕೂಡ ಮಾಡಿ, ಈ ಓದುವಿನ ಜೊತೆಗೆ ಈ ಒಂದು ಲೈಬ್ರರಿನೂ ಕೂಡ ಹೆಚ್ಚು ಉಪಯೋಗವನ್ನು ಮಾಡ್ಕೊಳ್ಳಿ. ಹೀಗಿದ್ರೆ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತಾರೆ. ನೀವು ಹೆಚ್ಚು ಜ್ಞಾನವನ್ನು ಹೊಂದೋದ್ರಿಂದ ನೀವು ಮುಂದಿನ ಬದುಕಿನಲ್ಲಿ ಉದ್ಯೋಗ ಅವಕಾಶಗಳನ್ನು ಪಡ್ಕೋಬಹುದು, ಭವಿಷ್ಯವನ್ನು ಒಳ್ಳೆ ರೀತಿ ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಸುಮಾರು ವಿವೇಕ ಯೋಜನೆಯಲ್ಲಿ ಸುಮಾರು 35 ಕೊಠಡಿಗಳನ್ನ ನಮ್ಮ ತಾಲೂಕಿಗೆ ಮಂಜೂರಾತಿ ಮಾಡಿಕೊಟ್ರು. ಅದೇ ರೀತಿ ಗುಂಗೂರು ಮೇಲೆ ಇತ್ತ ಅಲ್ಲಿ ನೀರಿನ ಮೂಲದಿಂದ ನಮ್ಮ ಕಬ್ಬಳಿ ಮುಕ್ಕಿ ಕೆರೆ ದಿರ್ಗ 3 ವ್ಯವಸ್ಥೆಗೆ ಲೈನ್ಅಪ್ನಲ್ಲಿ ಕುಡಿಯ ನೀರಿನ ಒಂದು ವ್ಯವಸ್ಥೆಗೆ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಕೂಡ ಅವಕಾಶವನ್ನ ಮಾಡಿಕೊಟ್ರು. ಅವ್ರನ್ನ ಕೂಡ ನಾವು ಸ್ಮರಿಸ್ಕೊತೇವೆ. ಯಾಕಂದ್ರೆ ಹುಟ್ಟಿದ ಮೇಲೆಲ್ಲ ಹೋಗ್ಲೇಬೇಕು. ಅವರೇ ಬಹುಶಃ ಸಫರಿಂಗ್ ಅಲ್ಲಿ ಇದ್ರು 1 ವರ್ಷದಿಂದಲೂ ಕೂಡ. ಬ್ರೈನ್ ಟ್ಯೂಮರ್ ಒಂದು ಇದರಲ್ಲಿ ತುಂಬಾ ಸಫರಿಂಗ್ ಅಲ್ಲಿ ಇದ್ರು, ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಭಗವಂತ ಚಿರಶಾಂತಿಯನ್ನ ನೀಡಲಿ ಅಂತ ನಾನು ತಮ್ಮ ಈ ಸಂದರ್ಭ ಸಭೆ ಮೂಲಕ ಕೂಡ ಪ್ರಾರ್ಥನೆಯನ್ನು ಕೂಡ ಮಾಡಿ, ಇವತ್ತು ಈಗ ಒಂದು ತೆಂಗಿನ ಮರ ಬೆಳೆದುಕೊಂಡು ಹೋಗ್ತಾ ಇರ್ತದ ಮಕ್ಕಳೇ, ಗುರ್ತು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಎಡಮಟ್ಟೆ ಕೊಡುತ್ತೆ, ಕುರಂಬಳೆ ಕೊಡ್ತದೆ, ಕಾಯಿ ಕೊಡುತ್ತೆ, ಎಳ್ನೀರು ಕೊಡುತ್ತೆ, ಬಲ್ತಿರ್ತಕ್ಕಂಥ ತೆಂಗಿನಕಾಯಿ ಕೊಡುತ್ತೆ, ಎಲ್ಲಾನು ಕೂಡ ಕೊಡುತ್ತೆ. ಆದ್ರೆ ನೀವುಗಳು ಕೂಡ ಅಷ್ಟೇ ಮುಂದಿನ ದಿನಮಾನಗಳಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಮುಂದಿನ ಜನರೇಷನ್ ನೆನಪಿಸ್ಕೊಳ್ಳೋ ರೀತಿಯಲ್ಲಿ ನಮ್ಮ ಸೇವೆ ಲಭ್ಯವಾಗಬೇಕು. ಇವತ್ತು ನಮ್ಮ ವಸತಿ ನಿಲಯಗಳಲ್ಲಿ ನಿಮ್ಗೆ ಉತ್ತಮವಾದಂತಹ ರೀತಿಯಲ್ಲಿ ವಸತಿ ಸೌಲಭ್ಯ, ಊಟ, ಉಪಚಾರ ಎಲ್ಲವೂ ಕೂಡ ನಾವು ಇಲಾಖೆ ಮೂಲಕ ಒದಗಿಸ್ಕೊಟ್ಟಿದ್ದೇವೆ. ಇವತ್ತು ನಮ್ಮಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವ್ಯಾಪ್ತಿನಲ್ಲಿ ನನಗೆ ತಿಳಿದಿರೋ 800 ವಿದ್ಯಾರ್ಥಿಗಳು ವಸತಿ ಸೌಲಭ್ಯವನ್ನು ಇಲ್ಲಿ ಪಡೆದಿದ್ದಾರೆ ಅನ್ನೋದನ್ನು ಕೂಡ ಹೆಗ್ಗಳಿಕೆ. ನಮ್ಮ ಚವ್ಹಾಣರು ಇರ್ಬೋದು, ಇದ್ದೇ ನಮ್ಮ ಮಂಜಣ್ಣ ಇದ್ರು, ಅವರು ಒಳ್ಳೆಯ ಸೇವೆಯನ್ನು ಮಾಡಿದಂಥವ್ರು. ಅದಾದ್ಮೇಲೆ ನಮ್ಮೆಲ್ಲ ವಾರ್ಡನ್ಗಳು, ಸಹೋದರಿ ಹಿರಿಯರೆಲ್ಲರೂ ಕೂಡ ಇದ್ದಾರೆ. ಅವರು ಕೂಡ ಉತ್ತಮ ರೀತಿ ಎಲ್ಲ ಹಾಸ್ಟೆಲ್ಗಳನ್ನು ಒಳ್ಳೆ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ. ಆತ್ಮೀಯ ಷೇರುದಾರ ಬಂಧುಗಳೇ, ಚನ್ನರಾಯಪಟ್ಟಣ ತಾಲೂಕು PLD ಬ್ಯಾಂಕ್ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಇದೇ ಆಗಸ್ಟ್ 27 ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಬ್ಯಾಂಕಿನ ಮುಂಭಾಗ ಆಯೋಜಿಸಲಾಗಿದ್ದು, ಬ್ಯಾಂಕಿನ ಸರ್ವ ಸದಸ್ಯರುಗಳು, ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ನಿರ್ದೇಶಕರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಮಾಜಿ ನಿರ್ದೇಶಕರುಗಳು ವಾರ್ಷಿಕ ಮಹಾಸಭೆಗೆ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ತಾಲೂಕಿನ ದಂಡಗನಹಳ್ಳಿ ಹೋಬಳಿ ಚಿಕ್ಕಮತಿಘಟ್ಟ ಗ್ರಾಮದಲ್ಲಿ ಹಾಸನ ಕಾರೆಕೆರೆ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ನಡೆಸುತ್ತಿರುವ ಕಾರ್ಯಾಗಾರದ ಪೈಕಿ ರೈತರು ಸಕ್ರಿಯವಾಗಿ ಭಾಗವಹಿಸುವಿಕೆಯೊಂದಿಗೆ ಗ್ರಾಮೀಣ ಮೌಲ್ಯ ಹೆಚ್ಚುವ ಕುರಿತಾಗಿ ಮನವರಿಕೆ ಮಾಡಿಕೊಡಲಾಯಿತು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯ ವ್ಯಾಪ್ತಿಯ ಕಾರೆಕೆರೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ತಾಲೂಕಿನ ಚಿಕ್ಕಮತಿಘಟ್ಟ ಗ್ರಾಮದಲ್ಲಿ ನಡೆಸುತ್ತಿರುವ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿ ರೈತರು ಒಗ್ಗಟ್ಟಿನಿಂದ ಸಕ್ರಿಯವಾಗಿ ಭಾಗವಹಿಸುವಿಕೆಯಿಂದ ಪರಸ್ಪರ ವಿಚಾರಗಳ ವಿನಿಮಯದ ಜೊತೆಗೆ ಗ್ರಾಮೀಣತೆಯ ಮೌಲ್ಯಮಾಪನ ಹೆಚ್ಚಿಸುವ ಕಾರ್ಯಕ್ರಮವನ್ನು ನವೀನ ಹಾಗೂ ಸಂವಾದಾತ್ಮಕ ರೀತಿಯಲ್ಲಿ ಆಯೋಜಿಸಿ ರೈತರ ಮೆಚ್ಚುಗೆ ಗಳಿಸಿದರು. ಕಾರ್ಯಕ್ರಮದಲ್ಲಿ ರೈತರು ಕೇವಲ ಮಾಹಿತಿ ನೀಡುವವರಾಗಿರದೆ ಗ್ರಾಮದ ಕೃಷಿ ಪರಿಸ್ಥಿತಿ, ಪ್ರಮುಖ ಸಮಸ್ಯೆಗಳು, ಸಂಪನ್ಮೂಲಗಳು ಹಾಗೂ ಅಭಿವೃದ್ಧಿಯ ಅಗತ್ಯತೆಗಳನ್ನು ಗುರುತಿಸುವಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು.
ಕಾರ್ಯಕ್ರಮದಲ್ಲಿ ಕೃಷಿ ಮಹಾವಿದ್ಯಾಲಯದ ಪ್ರಭಾರ ಡೀನ್ ಡಾಕ್ಟರ್ ಎಸ್.ಟಿ. ಭೈರಪ್ಪನವರ್, ಮುಖ್ಯ ಸಂಯೋಜಕರಾದ ಡಾಕ್ಟರ್ ಎಸ್.ಜೆ. ಶಶಿಕಲಾ ಹಾಗೂ ಸಹ ಸಂಯೋಜಕರಾದ ಡಾಕ್ಟರ್ ಎಂ. ಸಹನಾ, ಡಾಕ್ಟರ್ ಎಲ್. ಚಂದನ, ಡಾಕ್ಟರ್ ಎಸ್. ಸ್ಮಿತಾ, ಡಾಕ್ಟರ್ ಗಣೇಶ್ ಪ್ರಸಾದ್ ಹಾಗೂ ಕಾಲೇಜಿನ ಇನ್ನಿತರ ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು. ಊರಿನ ಸಾಮಾಜಿಕ ನಕ್ಷೆ, ಸಂಪನ್ಮೂಲ ನಕ್ಷೆ, ಕಾಲೋಚಿತ ಬೆಳೆ ನಕ್ಷೆ ಹಾಗೂ ಸಮಸ್ಯೆಗಳ ಆದ್ಯತಾ ಕ್ರಮ ಮುಂತಾದ ಚಟುವಟಿಕೆಗಳನ್ನು ಅವರದೇ ಆದ ಅನುಭವ ಮತ್ತು ಜ್ಞಾನವನ್ನು ಬಳಸಿಕೊಂಡು ನಡೆಸಲಾಯಿತು. ಬಣ್ಣದ ಕಾಗದಗಳು, ಬೀಜಗಳು, ಕಡ್ಡಿಗಳು ಹಾಗೂ ಸ್ಥಳೀಯವಾಗಿ ಲಭ್ಯವಿರುವ ವಸ್ತುಗಳನ್ನು ಬಳಸಿಕೊಂಡು ರೈತರು ತಮ್ಮ ಗ್ರಾಮದ ಕೃಷಿ ಸಂಪನ್ಮೂಲಗಳು ಮತ್ತು ಸಮಸ್ಯೆಗಳನ್ನು ಅತ್ಯಂತ ಸೃಜನಾತ್ಮಕವಾಗಿ ಪ್ರದರ್ಶಿಸಿದರು. ಗ್ರಾಮದ ಮುಖಂಡರು, ಯುವ ಪ್ರತಿನಿಧಿಗಳು, ಪ್ರಗತಿಪರ ರೈತರು, ಗ್ರಾಮಸ್ಥರು ಸೇರಿ ಚರ್ಚಾ ಮತ್ತು ಗುಂಪು ಚಟುವಟಿಕೆಗಳ ಮೂಲಕ ಮಣ್ಣಿನ ಫಲವತ್ತತೆ, ನೀರಿನ ಲಭ್ಯತೆ, ಬೆಳೆ ರೋಗ, ಕೀಟ ಸಮಸ್ಯೆಗಳು, ಮಾರುಕಟ್ಟೆ ಹಾಗೂ ಸಾರಿಗೆ ಸೌಲಭ್ಯಗಳು ಸೇರಿದಂತೆ ಹಲವು ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ಸ್ಥಳೀಯವಾಗಿ ಕೈಗೊಳ್ಳಬಹುದಾದ ಪರಿಹಾರಗಳ ಕುರಿತು ಅಭಿಪ್ರಾಯ ಹಂಚಿಕೊಂಡರು. ಕಾರ್ಯಕ್ರಮವು ರೈತರ ಸ್ಥಳೀಯ ಜ್ಞಾನವನ್ನು ಗೌರವಿಸುವುದರ ಜೊತೆಗೆ ಕೃಷಿ ಅಭಿವೃದ್ಧಿಯಲ್ಲಿ ಅವರ ಭಾಗವಹಿಸುವಿಕೆಯ ಮಹತ್ವವನ್ನು ಎತ್ತಿ ತೋರಿಸಿತು. ಈ ಕಾರ್ಯಕ್ರಮದಲ್ಲಿ ಊರಿನಲ್ಲಿ ಎತ್ತಿನಗಾಡಿ ಹಾಗೂ ಟ್ರ್ಯಾಕ್ಟರ್ಗಳ ಅದ್ದೂರಿ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು. ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮ ಇದರ ಅಡಿಯಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಒಂದು ಕಾರ್ಯಕ್ರಮ ಇವತ್ತು ಚಿಕ್ಕಮತ್ತಿಘಟ್ಟ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇನೆಂದರೆ ತುಂಬ ವಿಶೇಷವಾಗಿ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳು ಮತ್ತು ರೈತರ ಒಂದು ಸಹಭಾಗಿತ್ವದಲ್ಲಿ ಜೋಡಣೆ ಮಾಡಿದರು. ನಮಗೆ ಮೊದಲನೇದಾಗಿ ಏನು ಅಂತಂದರೆ ಈ ಹಸಿರು ಟವೆಲನ್ನು ಒದಿಸಿ ತಾಯಿ ದೇವರ ಒಂದು ದರ್ಶನ ಮಾಡುವುದರ ಮೂಲಕ ದೇವಿ, ಲಕ್ಷ್ಮೀ ದೇವಿ, ವೀರಭದ್ರೇಶ್ವರಿ ದೇವಿ, ವೀರಭದ್ರ ಸ್ವಾಮಿ ಒಂದು ದರ್ಶನ ಪೂಜೆ ಮಾಡಿಸಿ ಆಮೇಲೆ ಅನೇಕ ಟ್ರ್ಯಾಕ್ಟರ್ ಸಾಮಾನ್ಯವಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನು ಈ ಶಿಬಿರದ ಕೊನೆಯ ಭಾಗದಲ್ಲಿ ಮಾಡುವಂಥದ್ದನ್ನು ಇವರು ಪ್ರಾರಂಭದಲ್ಲಿ ಏನಂತಂದ್ರೆ 11 ಟ್ರ್ಯಾಕ್ಟರ್ಗಳನ್ನು ಏನಂದ್ರೆ ಜೋಡಿಸಿ ಎತ್ತಿನ ಬಂಡಿಯ ಮೂಲಕ ನಮಗೆ ಸ್ವಾಗತವನ್ನು ಕೋರಿದರು. ಅದೇ ಥರನಾಗಿ ಇಲ್ಲಿ ಸಹಭಾಗಿತ್ವ ಅಂತಂದರೆ ಗ್ರಾಮೀಣ ಸಹಭಾಗಿ ಅದರಲ್ಲಿ ಇವತ್ತಿನ ದಿವಸ ಏನು ಅಂತಂದರೆ ಸಹಭಾಗಿತ್ವ ಮೌಲ್ಯಮಾಪನ ಏನಿದೆಯಲ್ಲ ಇದರಲ್ಲಿ ರೈತರೇ ಅಲ್ಲಿ ಇರುವಂಥ ಎಲ್ಲ ಸಂಪನ್ಮೂಲಗಳ ಒಂದು ಪರಿಚಯ ಮಾಡಿಕೊಟ್ರು. ಅವರು ಊರಲ್ಲಿರುವಂಥ ಸಮಸ್ಯೆಗಳ ಒಂದು ಪರಿಚಯ ಮಾಡಿಕೊಟ್ರು. ಮುಂದಿನ ದಿನಗಳಲ್ಲಿ ಏನು ಅಂತಂದರೆ ನಮ್ಮ ಕೃಷಿ ಮಹಾವಿದ್ಯಾಲಯದ ವತಿಯಿಂದ ವಿದ್ಯಾರ್ಥಿಗಳ ಮೂಲಕ ಅಲ್ಲಿರುವಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಏನು ಸಾಧ್ಯತೆ ಇದೆ, ತಾಂತ್ರಿಕತೆಗಳು ಇದೆ, ಲಭ್ಯತೆ ಇದೆ, ಅವುಗಳನ್ನು ಒಂದು ಪರಿಚಯ ಮಾಡ್ಕೊಳ್ಳಿಕ್ಕೆ ನಾನು ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡ್ತೇವೆ. ಇದೇ ತರನಾಗಿ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿರಿ. ಆಮೇಲೆ ಏನು ಅಂತಂದರೆ ಈಗ ನೀವೇನು ಹಗಲು ರಾತ್ರಿ 2 ದಿನದಿಂದ ಏನು ಇಲ್ಲೇ ಮೌಲ್ಯಮಾಪನ ಕಾರ್ಯಕ್ರಮವನ್ನು ಮಾಡಿದೆಯಲ್ಲ, ಗ್ರಾಮೀಣ ಸಹಭಾಗಿತ್ವ ಮೌಲ್ಯಮಾಪನ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ನಿಮಗೆ ನಾನು ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಹ ಸಂಯೋಜಕರಾದಂಥ ಗುರುಮೂರ್ತಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಸಂಪನ್ಮೂಲಗಳನ್ನು ಒಟ್ಟುಗೂಡಿಸೋದು ಅಷ್ಟು ಸುಲಭ ಅಲ್ಲ. ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ರೈತ ಮಹಿಳೆಯರು ಪಾಲ್ಗೊಂಡಿದ್ದರು. ನನಗಿದು ನೋಡಿ ತುಂಬ ಸಂತೋಷ ಆಗಿದೆ.